ಇನ್ನು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ ಮತ್ತು ಟ್ಯಾಕ್ಸ್ ಸ್ಲ್ಯಾಬ್ ಅನ್ನ ಕಡಿಮೆ ಮಾಡುವಂತೆ ಪ್ರಧಾನಿ ಮೋದಿಗೆ ಪತ್ರ ಬರೆಯಲಾಗಿದೆ. ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದಿಂದ ಪತ್ರದ ಮೂಲಕ ಮನವಿ ಮಾಡಲಾಗಿದೆ. ಈಗ ಒಂದ್ ಕಡೆ ಕೇಂದ್ರದವ್ರು ಮಾಡಿದ್ರು ಅಥವಾ ಗ್ಯಾಸ್ ಕಂಪನಿಗಳು ಮಾಡಿದ್ರು, ಬಟ್ ಅದರ ನೇರ ಎಫೆಕ್ಟ್ ಬೀಳ್ತಾ ಇರೋದು ಹೋಟೆಲ್ನ ಉದ್ಯಮಕ್ಕೆ. ಈಗ ಆಲ್ರೆಡಿ ಕಳೆದ 1.5-2 ತಿಂಗಳಿಂದಲೂ ಕೂಡ ಹೋಟೆಲ್ ಉದ್ಯಮ ನೆಲಕಚ್ಚಿದೆ. ಇನ್ನೇನು ಚೇತರಿಸ್ಕೊಳ್ಬೇಕು ಅನ್ನೋಷ್ಟರಲ್ಲಿ ಈಗ ಮತ್ತೆ 993 ರೂಪಾಯಿ ಜಾಸ್ತಿ ಮಾಡಿರೋದು. ಸಾಕಷ್ಟು ಕಂಗಾಲಾಗಿದ್ದಾರೆ ಹೋಟೆಲ್ ನಡೆಸುವಂತಹ ಮಾಲೀಕರು. ಹೀಗಾಗಿ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ವತಿಯಿಂದ ಪ್ರಧಾನಿಗಳಿಗೆ ಪತ್ರವನ್ನ ಬರೆಯಲಾಗಿದೆ. ದರ ಮತ್ತೆ ಟ್ಯಾಕ್ಸ್ ಸ್ಲ್ಯಾಬ್ ಏನಿದೆ ಅದನ್ನ ಕಡಿಮೆ ಮಾಡಬೇಕು ಅಂತ. ಸದ್ಯ ಬೆಂಗಳೂರಲ್ಲಿ 19 ಕೆಜಿ ಕಮರ್ಷಿಯಲ್ ಸಿಲಿಂಡರ್ಗೆ 3071 ರೂಪಾಯಿ ಇದೆ. ಕಮರ್ಷಿಯಲ್ ಸಿಲಿಂಡರ್ ಮೇಲೆ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿ ಅಂತೇಳಿ ಆ ಪತ್ರದಲ್ಲಿ ಮನವಿ ಮಾಡ್ಕೊಂಡಿದ್ದಾರೆ. ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಮೇಲೆ 5% ಟ್ಯಾಕ್ಸ್ ಇದೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಮೇಲೆ 18% ಟ್ಯಾಕ್ಸ್ ಇರೋದು. ಗ್ಯಾಸ್ ಕೊರತೆ ಇದೆ, ಅದರ ಜೊತೆಗೆ ಬೆಲೆ ಏರಿಕೆ ಆಗಿದೆ. ಹೀಗಾಗಿ ಹೋಟೆಲ್ ಉದ್ಯಮಕ್ಕೆ ಬಹಳ ಹೊಡೆತ ಬೀಳ್ತಾ ಇದೆ. ನಾವು ಸಂಕಷ್ಟದಲ್ಲಿದ್ದೀವಿ. ಹೋಟೆಲ್ ಉದ್ಯಮಿಗಳ ಕಷ್ಟ ಹೇಳೋದಕ್ಕೆ ಟೈಮ್ ಅನ್ನ ಕೂಡ ಕೇಳಿದೆ ಸಂಘ ಅಂತೇಳಿ ಗೊತ್ತಾಗಿದೆ. ಪ್ರಧಾನಿ ಜೊತೆ ಮಾತುಕತೆ ನಡೆಸುವ ಸಲುವಾಗಿ ನಮಗೊಂದು ಅವಕಾಶ ಮಾಡಿಕೊಡಿ ಅಂತೇಳಿ ಸಮಯಾವಕಾಶವನ್ನು ಕೂಡ ಕೇಳಲಾಗಿದೆ. ಆ ಪತ್ರದಲ್ಲಿ ಎಲ್ಲ ವಿಚಾರ ಉಲ್ಲೇಖ ಮಾಡಿದ್ದಾರೆ. ಈಗೇನು 18% ಟ್ಯಾಕ್ಸ್ ಇದೆಯಲ್ಲ, ಅಟ್ಲೀಸ್ಟ್ ಅದನ್ನು ಕಡಿಮೆ ಮಾಡಿ. ಯಾಕಂತಂದ್ರೆ ಈಗ ಏಕಾಏಕಿ ಬೆಲೆ ಏರಿಕೆ ಆಯಿತು ಅಂತ ಹೇಳ್ಬಿಟ್ಟು ಅದನ್ನು ನೇರವಾಗಿ ಗ್ರಾಹಕರ ಮೇಲೂ ಕೂಡ ಹಾಕೋಕ್ಕಾಗಲ್ಲ. ಈಗ ಹೋಟೆಲ್ಗಳಿಗೆ ಜನ ಬರೋದೇ ಸ್ವಲ್ಪ ಕಡಿಮೆ ಆಗಿದೆ. ಕಾರಣ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಯುದ್ಧದಿಂದಾಗಿ ಹೋಟೆಲ್ನಲ್ಲಿ ಈಗ ಆಲ್ಮೋಸ್ಟ್ ಕೆಲವು ಕಡೆ ನೀವು ಕಾಫಿ ಟೀ ಎಲ್ಲ ಕುಡಿದ್ರಿ ಅಂತ ಅಂದರೆ 25 ರೂಪಾಯಿ 20 ರೂಪಾಯಿ ಹೀಗೆಲ್ಲ ಇದೆ. ಅರ್ಧ ಲೀಟ್ರ್ ಹಾಲು ಬರುತ್ತೆ. ಅಂಥ ಸಂದರ್ಭದಲ್ಲಿ ಅಷ್ಟು ಹಣ ಕೊಟ್ಟು ಹೋಟೆಲ್ನೇ ನಂಬ್ಕೊಂಡು ಸ್ಟೂಡೆಂಟ್ಗಳಾಗಿರ್ಬೋದು ಅಥವಾ ಹೋಟೆಲ್ ಮೇಲೆ ಡಿಪೆಂಡ್ ಆಗಿರುವಂಥ ಗ್ರಾಹಕರ ಕತೆ ಏನು? ಏಕಾಏಕಿ ಈಗ 993 ರೂಪಾಯಿ ಜಾಸ್ತಿ ಆಯಿತು ಅಂತೇಳಿ ಇವರು ಮೆನುವಲ್ಲಿ ಇರುವಂಥ ಪ್ರೈಸ್ಗಳನ್ನು ಜಾಸ್ತಿ ಮಾಡಿ ಗ್ರಾಹಕರಿಗೆ ಹೊರೆ ಹಾಕಿದ್ರೆ ಸಹಜವಾಗಿ ಹೋಟೆಲ್ ಕಡೆ ಯಾರೂ ಮುಖ ಮಾಡಲ್ಲ. ಆಗ ಈಗ ಆಲ್ರೆಡಿ ಹೋಟೆಲ್ ಉದ್ಯಮ ಆಲ್ಮೋಸ್ಟ್ 50% ಅಷ್ಟು ಹೋಟೆಲ್ಗಳು ಬಂದಾಗಿದೆ. ಸಣ್ಣ ಪುಟ್ಟ ಹೋಟೆಲ್ಗಳಿಗಂತೂ ಸಿಲಿಂಡರ್ ಸಿಗ್ತಾನೆ ಇಲ್ಲ. ಎಲ್ಲ ಸೌದೆ ಮೊರೆ ಹೋಗಿದ್ದಾರೆ. ಕೆಲವರು ಇಂಡಕ್ಷನ್ ಸ್ಟವ್ಗಳನ್ನು ಬಳಸ್ಕೊಂಡು ಅಡುಗೆ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಈಗ ಅವ್ರು ಬರೆದಿರುವಂಥ ಪತ್ರದಲ್ಲಿ ಟೈಮ್ ಕೇಳಿದ್ದಾರೆ. ಜೊತೆಗೆ ಟ್ಯಾಕ್ಸ್ ಮತ್ತು ಪ್ರೈಸ್ ಏನಿದೆ ಅದನ್ನು ಕಡಿಮೆ ಮಾಡಿ ಅನ್ನುವಂಥ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ.